ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಆಥರ್ ಲೂಯಿ ಮಹಲಾ ಜಯರಾಜ್. ನಾನು ನಿಮ್ಮ ಹಳೆ ವಿಡಿಯೋನಲ್ಲಿ ನೌನ್ಸ್ ಬಗ್ಗೆ ತಿಳಿಸುತ್ತೆ. ಯಾವ ರೀತಿ ನೀವು ನೌನ್ಸ್ಗಳನ್ನ ಕಲಿಬೇಕು. ನೌನ್ಸ್ ಅಂದರೆ ನಾಮಪದಗಳನ್ನ. ನೀವು ಆದಷ್ಟು ನಾಮಪದಗಳನ್ನ ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ಈ ವಿಡಿಯೋನಲ್ಲಿ ನಾನು ನಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು ಅಂತ ಇದ್ದೀನಿ. ಅದೇನೆಂದರೆ, ನಾವು ಕನ್ನಡದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ನಾವು ಹೂ ಅಂತ ಸೇರಿಸ್ತೀವಿ. ಇದನ್ನು ನೀವು ತಡೆಗಟ್ಟಬೇಕು ಆದಷ್ಟು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೀವು ಕಾರ್ಗೆ ಕಾರ್ ಅಂತ ಹೇಳಬೇಕು, ಕಾರು ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಫೋನ್ಗೆ ಫೋನ್ ಅಂತಲೇ ಹೇಳಬೇಕು, ಫೋನು ಅಂತ ಬರೋಲ್ಲ. ಈ ಹೂ ಅನ್ನೋ ಶಬ್ದನ ದಯವಿಟ್ಟು ನೀವು ತಡೆಗಡಿಸಿ ಪ್ರತಿಯೊಂದು ವರ್ಡಲ್ಲಿ ಹೂ ಅನ್ನೋ ಶಬ್ದನ ಕಟ್ ಮಾಡಬೇಕಾಗುತ್ತೆ. ಇಂಗ್ಲೀಷಲ್ಲಿ ಇದೇ ಮೇನ್ ಮುಖ್ಯವಾಗಿರೋ ವಿಷಯ. ಇಂಗ್ಲೀಷಲ್ಲಿ ಅದು ಜಾಸ್ತಿ ಮ್ಯೂಸಿಕ್ ಥರ. ನೀವು ಸಂಗೀತ ಕೇಳಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಇಂಗ್ಲೀಷ್ ಫುಲ್ಲು ಮ್ಯೂಸಿಕ್ ಥರನೇ, ಅದು ಸಂಗೀತ ಥರ. ಆ ರಾಗ ಹೇಗೆ ಅಂದರೆ ಅದು ಸ್ಟಾಪ್ ಆಗುತ್ತೆ, ಕಂಟಿನ್ಯೂಷನ್ ಆಗಲ್ಲ. ಹೀ ಗೇವ್ ಮೀ ದ ಬುಕ್, ಫುಲ್ ಸ್ಟಾಪ್ ಅಷ್ಟೇ. ಅದ್ರ ಮುಂದೆ ಏನು ಬರಲ್ಲ. ಫುಲ್ ಸ್ಟಾಪ್ ಆದಮೇಲೆ ಅಷ್ಟು ಸ್ಟ್ರಿಕ್ಟಾಗಿ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್, ಕಾಮ ಅಂದರೆ ಕಾಮ. ಹೀಗೆ ಈ ಪಂಕ್ಚುಯೇಷನ್ನು, ಫುಲ್ ಸ್ಟಾಪು, ಇವೆಲ್ಲ ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿರೋ ವಿಷಯಗಳನ್ನ ನೀವು ಗಮನಿಸಬೇಕಾಗುತ್ತೆ. ಅದಕ್ಕೆ ನೀವು ಇಂಗ್ಲೀಷ್ ಕಲಿಯೋ ಮುಂಚೆನೇ ಅಬ್ಸರ್ವ್ ಮಾಡಬೇಕು, ಜನಗಳು ಹೇಗೆ ಮಾತಾಡ್ತಾರೆ ಇಂಗ್ಲೀಷಲ್ಲಿ. BBC-ನಲ್ಲಿ ಎಲ್ಲಾದರೆ ನ್ಯೂಸ್ ಚಾನಲ್ಗಳಲ್ಲಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ. ಅವ್ರು ಮಾತಾಡಿದಾಗ ಒಂದು ಸೆಂಟೆನ್ಸ್ ಆದಮೇಲೆ ಅದು ಫುಲ್ ಸ್ಟಾಪ್ ಆಗ್ತಾರೆ, ಪಾಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು 2-3 ಸೆಕೆಂಡ್ಸ್ ಪಾಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಬರುತ್ತೆ. ಅವ್ರು ಕಂಟಿನ್ಯೂಸ್ ಆಗಿ ಮಾತಾಡಲ್ಲ. ಇನ್ನೊಂದೇನೆಂದರೆ, ಇಂಗ್ಲೀಷಲ್ಲಿ ಮಾತಾಡೋದು ಸ್ಲೋ ಆಗಿ ಮಾತಾಡಬೇಕು. ನಾವು ಕನ್ನಡದಲ್ಲಿ ಮಾತಾಡಿದಾಗ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀವಿ, ಬಟ್ ಇಂಗ್ಲೀಷ್ ಜಾಸ್ತಿ ಸ್ಲೋ ಆಗಿ ಬರುತ್ತೆ. ಅದು ಪ್ರಾಮುಖ್ಯತೆ ಯಾವುದ್ರಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಅಂದರೆ, ಸ್ಟ್ರೆಸ್ ಎಲ್ಲಿ ಕೊಡ್ತೀವಿ, ಯಾವ್ಯಾವ ಪದಗಳಿಗೆ ಸ್ಟ್ರೆಸ್ ಕೊಡ್ತೀವಿ ಅದರಲ್ಲೇ ಪ್ರಾಮುಖ್ಯ ಬರುತ್ತೆ. ಅದೇ ಇಂಗ್ಲೀಷಲ್ಲಿರೋ ಸ್ಪೆಷಾಲಿಟಿ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಸರಿನಾ ವೀಕ್ಷಕರೇ? ಇಷ್ಟೊಂದು ಇವತ್ತಿಗೆ ಸ್ವಲ್ಪ ನೀವು ಕಲಿತಿರಿ ಯಾವ ರೀತಿ ಪದಗಳನ್ನ ನಾವು ಹೇಳಬೇಕು. ಕಾರ್, ಬುಕ್, ಹೀ, ಶಿ, ಹೀಗೆ ಪದಗಳನ್ನ ಟಕ್ ಟಕ್ ಅಂತ ಹಾಗೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ಅದಕ್ಕೆ ಹೂ ಅನ್ನೋ ಶಬ್ದನ ದಯವಿಟ್ಟು ಹಾಕಬೇಡಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೋಡೋಣ. ಬಾಯ್.